ನಮಸ್ಕಾರ ವೀಕ್ಷಕರೇ, ಆಯ್ಕೆ ನ್ಯೂಸ್ಗೆ ಸ್ವಾಗತ. ಇಂದು ಭಾಲ್ಕಿ ತಾಲೂಕಿನ ಸಾಯ್ಗಾಂವ್ ಗ್ರಾಮದಲ್ಲಿ ಭಾರತೀಯ ದಲಿತ ಪ್ಯಾಂಥರ್ ರಾಜ್ಯ ಕಾರ್ಯದರ್ಶಿ ಮನೋಹರ್ ಮೋರೆ ಅವರ ಆದೇಶದ ಮೇರೆಗೆ ಗ್ರಾಮದ ಪದಾಧಿಕಾರಿಗಳನ್ನು ಮರು ನೇಮಕ ಮಾಡಲು ಸಭೆ ಕರೆಯಲಾಗಿತ್ತು. ಸದರಿ ಸಭೆಗೆ ಸಾಯ್ಗಾಂವ್ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಶ್ರೀ ಸತೀಶ್ ನಿಂಬಾಳ್ಕರ್ ಅಧ್ಯಕ್ಷತೆ ವಹಿಸಿ ಸರ್ಕಾರದಿಂದ ಬರುವ ಸೌಲಭ್ಯ ಹಾಗೂ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಭವನಕ್ಕೆ ಅನುದಾನ ಮಂಜೂರಿ ಮಾಡಲಾಗಿದೆ ಎಂದು ತಿಳಿಸಿ ನಿಮ್ಮ ಕಾರ್ಯಗಳಿಗೆ ನಾನು ಭಾಗವಹಿಸುತ್ತೇನೆಂದು ಹೇಳಿದರು. ಸಭೆಯ ಉದ್ಘಾಟಕರಾಗಿ ಶ್ರೀ ಮನೋಹರ್ ಮೋರೆ ರಾಜ್ಯ ಕಾರ್ಯದರ್ಶಿಯವರು ಭಾರತೀಯ ದಲಿತ ಪ್ಯಾಂಥರ್ ಶಾಖಾ ಪದಾಧಿಕಾರಿಗಳನ್ನು ಘೋಷಿಸಿ ಸಂಘಟನೆಯು ಗ್ರಾಮದಲ್ಲಿ ಅನ್ಯಾಯ ಅತ್ಯಾಚಾರ ಒಳಗಾದವರಿಗೆ ನ್ಯಾಯ ಕೊಡಿಸಲು ಸಂಘಟಿತರಾಗಬೇಕು ಹಾಗೂ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ತತ್ವ ಆದರ್ಶ ಪಾಲನೆ ಮಾಡಿ ಅಭಿವೃದ್ಧಿ ಹಿಂಡಬೇಕು ಎಂದು ಹೇಳಿದರು. ಅತಿಥಿಯಾದ ಶ್ರೀ ಮಾರುತಿ ಬಾವಿಕಟ್ಟಿ ತಾಲೂಕಾ ಪ್ರಧಾನ ಕಾರ್ಯದರ್ಶಿಗಳು ಮಾತನಾಡಿ ಭೀಮಾ ಕೋರೆಗಾಂವ್ ಘಟನೆಯ ಬಗ್ಗೆ ತಿಳಿಸಿಕೊಟ್ಟು ಗ್ರಾಮದಲ್ಲಿ ಎಲ್ಲ ಜಾತಿ ಜನಾಂಗದವರು ಸಹಕಾರ ಮನೋಭಾವದಿಂದ ಇರಬೇಕೆಂದು ಕರೆ ಕೊಟ್ಟರು. ಶ್ರೀ ರಾಜ್ಕುಮಾರ್ ಉಜ್ವಲೆ ಗ್ರಾಮ ಶಾಖೆ ಅಧ್ಯಕ್ಷರೆಂದು ಪುನರ್ ಆಯ್ಕೆ ಮಾಡಿದ ಹಿನ್ನೆಲೆಯಲ್ಲಿ ಮುಕ್ತವಾಗಿ ಸರ್ವ ಜನರ ಕಾಳಜಿಪೂರ್ವಕವಾಗಿ ಅವರ ಸಮಸ್ಯೆಗಳಿಗೆ ಸ್ಪಂದಿಸಿ ನ್ಯಾಯ ಕೊಡಿಸಲು ಹೋರಾಡಿ ಎಂದು ತಿಳಿಸಿದರು. ಈ ಕಾರ್ಯಕ್ರಮದಲ್ಲಿ ಸತೀಶ್ ಲಿಂಬಾಳ್ಕರ್, ಮನೋಹರ್ ಮೋರೆ, ಮಾರುತಿ ಬಾವಿಕಟ್ಟಿ, ಸಂಜುಕುಮಾರ್ ಭರತ್ ಕಾಂಬ್ಳೆ, ಶ್ರಾವಣ್ ಗಾಯಕ್ವಾಡ್, ಭೀಮಾ ಉಜ್ವಲೆ, ಉಜಲ್ ಸಿಂಧೆ, ಸುಜಲ್ ಸಿಂಧೆ, ಪ್ರಶಾಂತ್ ಟಿ ಕಬೀರೆ, ಭಾನುದಾಸ್ ಡಾವ್ಕರೆ, ವಿಶಾಲ್ ಭೂರೆ, ವಿಶಾಲ್ ಭಾನುದಾಸ್ ಡಾವ್ಕರೆ, ಸುರೇಶ್ ಎಂ ಗಾಯಕ್ವಾಡ್, ಮುಕ್ತೇಶ್ ಮಲ್ಲಾ, ಪ್ರದೀಪ್ ಶಿವಾಜಿರಾವ್ ಸಿಂಧೆ, ಅಜಯ್ ರಾಮ್ ಸಿಂಧೆ, ಮಾರುತಿ ಹಲ್ಮಡೆ, ಕಪಿಲ್ ಗಾಯಕ್ವಾಡ್ ಇನ್ನೂ ಹಲವಾರು ಪದಾಧಿಕಾರಿಗಳು ಭಾಗಿಯಾಗಿದ್ದರು. ತನ್ನ ಶಿಕ್ಷಣ ಜೊತೆಗೆ ಹುದ್ದೆ ಮಾಡ್ಕೊಳ್ಳೋದ್ರು ಕೂಡ ಸಾಮಾಜಿಕ, ಶೈಕ್ಷಣಿಕ ಹಾಗೂ ಸಂಘಟಿತರವಾಗಿ ಯಾವ ರೀತಿ ನಾವು ಸೇರಿಕೊಂಡಿದ್ರೆ ಒಂದು ಹೊಸ ಸಮಾಜವನ್ನು ನಿರ್ಮಾಣವಾಗ್ತದೆ ಅಂತಕ್ಕಂಥದ್ದನ್ನು ಕಲ್ಪನೆ ಇಟ್ಕೊಂಡು ಇಂದಿನ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥ ವಿದ್ಯಾಸಾಗರ್ ಶಿಂಧೆ ಅವರೇ ಹಾಗೂ ಗ್ರಾಮದ ಕಾರ್ಯಕರ್ತರಾಗಿರ್ತಕ್ಕಂಥ ಭೀಮವರೇ, ಇನ್ನುಳಿದ ಇಲ್ಲಿ ಸೇರ್ತಕ್ಕಂಥ ಅಕ್ಕ ತಂಗಿ ಹಾಗೂ ಅಣ್ಣ ತಮ್ಮಂದಿರು, ಈಗಾಗಲೇ ನಮ್ಮ ಮಾರುತಿ ಬಾವಿಕಟ್ಟಿಯವರು ಬಹಳ ವಿಸ್ತಾರವಾಗಿ ಹೇಳಿದ್ದಾರೆ. ಸಂಘಟನೆ ಯಾಕೆ ಬೇಕು ಅಂತಕ್ಕಂಥದ್ದನ್ನು ನಾವು ವಿಚಾರ ಮಾಡಿದಾಗ ಗ್ರಾಮದಲ್ಲಿರ್ತಕ್ಕಂಥ ಸಮಾಜದಲ್ಲಿ ಇರ್ತಕ್ಕಂಥ ಯಾವುದಾದ್ರೂ ಒಂದು ವೇಳೆ ಸಮಸ್ಯೆಗಳು ಒಂದೇಳೆ ಇದ್ದು ಸಮಸ್ಯೆಗಳು ತನ್ನಂತಾಗೆ ಬಗೆಹರಿಯದೇ ಇದ್ದಾಗ ಸಂಘಟನಾ ಮೊರೆ ಹೋದಾಗ ಸಂಘಟನೆಯಿಂದ ಅಲ್ಲಿ ನಡೀತಕ್ಕಂಥ ಅವ್ಯವಸ್ಥೆಯನ್ನು ಸರಿಪಡಿಸ್ಬೇಕಾದ್ರೆ ಸಂಘಟನೆ ಬೇಕು ಅಂತಕ್ಕಂಥ ನಾವು ಒಪ್ಪಲೇಬೇಕಾಗಿದೆ. ಅದೇ ರೀತಿ ಸಂಘಟನೆ ಯಾಕೆ ಬೇಕು? ನಮ್ಗೆ ಅನ್ಯಾಯ ಅತ್ಯಾಚಾರಕ್ಕೆ ಒಳಗಾದಾಗ, ನಿಮಗೆ ನ್ಯಾಯ ಸಿಗದೇ ಇದ್ದಾಗ ಸಾಮೂಹಿಕವಾಗಿ ನಮಗೆ ನ್ಯಾಯ ಸಿಗಬೇಕಾದ್ರೆ ನ್ಯಾಯ ಕೊಡಿಸ್ತಕ್ಕಂಥದ್ದೇ ಅದು ಸಂಘಟನಾ. ಅದು ಯಾವುದೇ ಸಂಘಟನೆ ಇರಲಿ,